ಗ್ಯಾಸ್ ಸ್ಟವ್ ಮಾತ್ರ ಸಖತ್ತಾಗಿ ಇತ್ತು. ಅಂದರೆ ಏನು ಹೇಳಂಗೆ ಇಲ್ಲ ಆ ಥರ ಇತ್ತು. ಅಂದರೆ ರೇಟ್ ತಕ್ಕಂತೆ ಗ್ಯಾಸ್ ಸ್ಟವ್ ಇದೆ. ಹಂಗೆ ಇಲ್ಲಿ ವಾಷಿಂಗ್ ಮಿಷಿನ್ ಇದೆ. ಮತ್ತು ಅದು ಚಿಕ್ಕದಾಯಿತು ಅಂತ ಇದು ದೊಡ್ಡದು, ಅದಕ್ಕಿಂತ ಸ್ವಲ್ಪ ದೊಡ್ಡದು. ಕಾಸ್ಟು ಅಷ್ಟೇ, ಅದಕ್ಕೂ ಇದಕ್ಕೂ 1000 ಡಿಫ್ರೆಂಟು. ಸೋನಿಯಾದಲ್ಲಿ ನೋಡಿ, ಇದು ಕುಕ್ಕರ್ ಮೇಲ್ಗಡೆ ಉಕ್ಕು ಬಂದ್ರೂ ಚೆಲ್ಲಬಾರ್ದು, ಅದು ಗ್ಯಾಸ್ ತುಂಬ ಆಗಬಾರ್ದು ಅಂತ ಈ ಕುಕ್ಕರ್ ನೋಡ್ತಾ ಇದ್ವಿ. ನೋಡಿ ಈ ಥರ ಚೆನ್ನಾಗಿದೆ. ಹಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿನ್ನೆ ವ್ಲಾಗೆ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ನೋಡಿ, ನಮ್ಮ ಚಿತ್ರದುರ್ಗದವರು ಇಲ್ಲಿಗೆ ಸ್ಟಾಪ್ ಮಾಡಿದ್ನಲ್ಲ, ಅವ್ರು ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡಿಸ್ಕೊಂಡು ಮುಂದೆ ಹೋಗೋಣ ಅಂತ. ನೋಡಿ, ಇದು ಚೇರ್ ಡೆಲಿವರಿ ಅಂತೆ. ಅದು ಹಿಂದೆ ಬೋರ್ಡ್ ಇರುತ್ತಲ್ಲ ಗಾಡಿಗಳಿಗೆ, ಅದು KEA ಇತ್ತು ಕರ್ನಾಟಕದ, ಅದು ಚಿತ್ರದುರ್ಗ ಸಿಂಬಲ್ ಇತ್ತು. ಅದಕ್ಕೆ ನಮ್ಮ ಮನೆಯವ್ರು ಕೇಳ್ತಾಯಿದ್ರು, ಇದು ಚಿತ್ರದುರ್ಗ ಗಾಡಿ ಆಗಿದೆ ಅಲ್ಲ ರೀ ಅಂದೆ. ಹೌದು, ಕೆಳನೀರು ಅಂತಂದು ಕೇಳಿದಾಗ ಚಿತ್ರದುರ್ಗ ಗಾಡಿನೇ. ಅಲ್ಲಿಂದ ಇದು ಡೆಲಿವರಿ ಮಾಡ್ತಾ ಇರೋದು. ಅವರು ಕೋಲಾರದಲ್ಲೇ ಸೆಟ್ಲ್ ಆಗಿದ್ದಾರಂತೆ. ಅವರು ಚಿತ್ರದುರ್ಗದ ಹತ್ರ ಹಳ್ಳಿ ಅಂತೆ. ಇವಾಗ ಅಲ್ಲೆಲ್ಲ ಕೇಳಿಬಿಟ್ಟು ಮುಗಿಸ್ಕೊಂಡು ನಾವು ಇಲ್ಲಿ ಒಂದು ಸ್ವಲ್ಪ ಗಿರಿಯಸಲ್ಲಿ ಆಫರ್ ನಡೀತಾ ಇತ್ತು. ಅದರಿಂದ ಗಿರಿಯಸ್ಗೆ ಹೋಗೋಣ ಅಂತ ಇವಾಗ ಗಿರಿಯಸ್ಸಿಗೆ ಬಂದಿದ್ದೀವಿ. ನೋಡಿ, ಫುಲ್ ಆಫರ್ ನಡೀತಾ ಇದೆ ಗಿರಿಯಸಲ್ಲಿ. ತುಂಬ ಜನ ಇದ್ರೂ ನಾವು ಹೋದ್ವಿ. ಅಂದರೆ ಫೋನ್ ಮಾಡಿದ್ರು, ಹೋದ್ವಿ ನಾವು. ಲಾಸ್ಟ್ ಡೇಟ್ ಇದ್ದಿದ್ದು 23-24 ಲಾಸ್ಟ್ ಡೇಟ್ ಇತ್ತು. ಅಂದರೆ ಆಫರ್ಗೆ ನಾವು ಲಾಸ್ಟ್ನೇ ದಿನ ಹೋಗಿದ್ದೀವಿ ಗ್ಯಾಸ್ ಸ್ಟವ್ ತಗೊಳ್ಳೋಣ ಅಂತ. ಇವಾಗ ನೋಡಿ, ಗ್ಯಾಸ್ ಸ್ಟವ್ ತಗೊಳ್ಳೋಣ ಅಂತ ಕೇಳಿದ್ವಿ. ಸರಿ ಅಂತಂದು ನಮ್ಮದು ಒಂದು ಸ್ವಲ್ಪ ಮಾತಾಡೋದಿತ್ತು, ಮಾತಾಡಿಸ್ಕೊಂಡು ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಲ್ಲೊಬ್ಬ ಆಂಟಿ ಇದ್ದರು. ಆಂಟಿ ಹೇಳ್ತಾಯಿದ್ರು, ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಯಾವ ಥರ ಮಾಡ್ತಾರೆ, ಅಂದರೆ ಎಷ್ಟು ಏನು ಕಾಸ್ಟಲ್ಲಿ ಎಷ್ಟು ವೆಯ್ಟ್ ಇಡ್ಬೋದು, ಒಂದು ಗ್ಯಾಸ್ ಮೇಲೆ ಇಷ್ಟು ವೆಯ್ಟ್ ಮಿನಿಮಮ್ ವೆಯ್ಟ್ ಇಡ್ಬೋದಲ್ಲ, ಅದಕ್ಕೆ ಕೇಳ್ತಾಯಿದ್ವಿ ಎಲ್ಲ ಗ್ಯಾಸಿಂದು. 2 ಇಂದ 4ವರೆಗೂ ಇತ್ತು, 4 ಒಲೆಯವರೆಗೂ ಗ್ಯಾಸ್ ಸ್ಟವ್ ಇತ್ತು. ಯಾವುದೇ ತಗೊಳ್ಳಿ 5 ವರ್ಷ ಗ್ಯಾರಂಟಿ ಇರುತ್ತೆ. ನೋಡಿ, ಈ ಥರ ಬಟರ್ಫ್ಲೈದು ಸಿಂಗಲ್ ಗ್ಯಾಸಿಂದು ಗ್ಯಾಸ್ ಅಲ್ಲ ಇದು. ಹಾಸ್ಪಿಟ್ಲಲ್ಲೆಲ್ಲ ಇಟ್ಟಿರ್ತಾರಲ್ಲ ಆ ಥರ ಇದು ಬಾಯ್ಲಿಂಗು. ಈ ಥರ ಇದೆ ಮನೆಯಲ್ಲಿ. ಯಾವಾಗಾದರೂ ತೋರಿಸ್ತೀನಿ ನಿಮಗೆ ಏನೇನಿದೆ ಅಂತ. ಇವಾಗ ಶಿಫ್ಟಿಂಗ್ ಇದೆಯಲ್ಲ, ಅದಕ್ಕೆ ನಾನೇನು ಎಕ್ಸ್ಟ್ರಾ ಬಿಚ್ಚಿ ಏನು ಇದು ಮಾಡೋಕ್ಕಾಗಲ್ಲ. ಹೊಸ ಮನೆಗೆ ಜಾಯಿನ್ ಆದರೆ ಎಲ್ಲ ತೆಗೆದು ತೋರಿಸ್ತೀನಿ. ಇದು ಫಿಲ್ಟರು, ಅಂದರೆ ನಮ್ಮ ಕಾಸ್ಟ್ ಹೆಂಗಿರುತ್ತೋ ಆ ಥರ ಫಿಲ್ಟರ್ ಇದೆ. ಅಂದರೆ ತುಂಬ ಚೆನ್ನಾಗಿದೆ ಫಿಲ್ಟ್ರ್. ಅಲ್ಲೇ ಒಂದು ಫಿಲ್ಟ್ರಲ್ಲಿ ಫಿಲ್ಟ್ರ್ ಮಾಡಿಬಿಟ್ಟು ಈ ಥರ ಟೇಸ್ಟ್ ಇದೆ ಅಂತಂದು ತೋರಿಸಿದ್ರು. ಚೆನ್ನಾಗಿತ್ತು ವಾಟರು. ಒಂದು ಸ್ವಲ್ಪ ಸ್ವೀಟಾಗಿ ಆ ಥರ ಬರ್ತಾಯಿತ್ತು. ಅದರೊಳಗೆ ಕಾಯಿಲ್ ಇರುತ್ತಂತೆ. ಅದೇನೋ ಹೇಳಿದರು, ನನಗೆ ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಾಯಿಲ್ಲ. ಆ ಕಾಯಿಲಿಂದ ಸ್ವೀಟು ಆ ಥರ ಅಡ್ಜಸ್ಟ್ಮೆಂಟ್ ಇರುತ್ತಂತೆ. ಅಂದರೆ ನಾವು ರೇಟ್ ಹೆಂಗೆ ಕೊಡ್ತೀವೋ ಅಮೌಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಕಡೆ ವಾಷಿಂಗ್ ಮಿಷಿನ್ನು, ಇದು ಗ್ರೈಂಡರು, ಕೆಳಗೆ ಗ್ರೈಂಡರ್ ಇಟ್ಟಿದ್ರು. ಈ ಕಡೆ ಕುಕ್ಕರು, ಮೇಲೆ ಮಿಕ್ಸಿ ಇದೆ. ನೋಡಿ, ಇವೆಲ್ಲ ಆಫರ್ ನಡೀತಾ ಇದೆ. ನಾನ್ ಸ್ಟಿಕ್ ಪ್ಯಾನ್ ಎಲ್ಲ, ಪ್ಯಾನ್ ಅಂದರೆ ಪ್ಯಾನ್ ಇಲ್ಲ, ನಾನ್ ಸ್ಟಿಕ್ ದೋಸೆ ಹೆಂಚು, ಚಪಾತಿ ಹೆಂಚು ಆ ಥರ ಇದ್ವು. ಫ್ರಿಜ್ ಮಾತ್ರ ಕಲೆಕ್ಷನ್ ಜಾಸ್ತಿ ಇತ್ತು. ಫ್ರಿಜ್ ಕಲೆಕ್ಷನ್ನು ತುಂಬ ಕಲೆಕ್ಷನ್ ಇದ್ದು. ಫ್ರಿಜ್ಜು, ವಾಷಿಂಗ್ ಮಿಷಿನ್ನು ನೋಡಿ, ಫುಲ್ಲು ಇದು ಡ್ರೆಸ್ಸಿಂಗ್ ಟೇಬಲೇ ಬೇಡ ಈ ಫ್ರಿಜ್ ತೊಗೊಂಡ್ರೆ. ನಿಮಗೆ ತೋರಿಸ್ತೀನಿ ನೋಡಿ, ಅದರಲ್ಲಿ ನಾನು ಕಾಣಿಸ್ತಾ ಇದ್ದೀನಿ ಅಲ್ವಾ, ಆ ಥರ ಡ್ರೆಸ್ಸಿಂಗ್ ಟೇಬಲ್ ನೆಸೆಸಿಟಿ ಇರೋಲ್ಲ. ಆ ಥರ ವಿಡಿಯೋಸಲ್ಲೇ ಆದಮೇಲೆ ಆ ಕಡೆ ಕ್ಲೀನ್ ಮಾಡ್ತಾಯಿದ್ರು. ಇದು ನೋಡಿ, ಫ್ರಿಜ್ ಅಂತಲೇ ಗೊತ್ತಾಗಲ್ಲ. ವುಡ್ಡಿಂದ ಮೇಲ್ಗಡೆ ವುಡ್ ಕೋಟ ಕೊಟ್ಟಿದ್ದಾರೆ ಅಷ್ಟೇ. ಅದು ಫುಲ್ ವುಡ್ಡಲ್ಲ, ವುಡ್ ಥರ ಕಾಣುತ್ತೆ ಅಷ್ಟೇ, ವುಡ್ಡಲ್ಲ ಇದು. ಸೇಮ್ ಆವಾಗಲೇ ತೋರಿಸಿದ್ನಲ್ಲ ಅದೇ ಫ್ರಿಜ್ ಥರ ಇದ್ದೂ ಸೇಮು. ಎಲ್ಲ ಇದೇ ಥರ ಇದ್ವು ಫ್ರಿಜ್ಗಳು. ಇನ್ನೂ ತುಂಬ ಫ್ರಿಜ್ಗಳಿದ್ವು, ಅಂದರೆ ಕಲರಾಗಿ ಚೆನ್ನಾಗಿದ್ವು. ನನಗೆ ಇವಾಗ ಅನಿಸ್ತೈತೆ, ಇವಾಗ ಫ್ರಿಜ್ ತಗೊಂಡಿದ್ರೆ ಚೆನ್ನಾಗಿರೋದು ಆಪ್ಷನ್ನು ಅಂತ. ಆ ಥರ ಆಫರ್ ನಡೀತಾ ಇತ್ತು. ನಾವು ಅವಾಗ ಎಷ್ಟು ಕೊಟ್ಟು ತೊಗೊಂಡಿದ್ವೋ ಆ ಅಮೌಂಟ್ಗೆ ಇವಾಗ ಚೆನ್ನಾಗಿರೋ ಫ್ರಿಜ್ಗಳೇ ಸಿಗ್ತಾಯಿತ್ತು. ಅಲ್ಲಿ ಮುಗಿಸ್ಕೊಂಡು ಸೋನಿಯಾಗೆ ಬಂದ್ವಿ. ಇಲ್ಲಿ ಗ್ಯಾಸ್ ಸ್ಟವ್ ಅಂದರೆ ಒಂದು ಸ್ವಲ್ಪ ವಿಡಿಯೋಸ್ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ನೋಡಿ, ಗೀಝರಿಂದ ಹಿಡಿದು ಪ್ರತಿಯೊಂದು ಐಟಮ್ ಸಿಗುತ್ತೆ. ನಾನ್ ಸ್ಟಿಕ್ ಪ್ಯಾನು, ಬಾಟಲ್ಲು, ಐರನ್ ಬಾಕ್ಸು, ಮತ್ತು ನಾನ್ ಸ್ಟಿಕ್ಕು, ಕುಕ್ಕರ್. ಅಂದರೆ ಕುಕ್ಕರಲ್ಲಿ 3 ಥರ ಕುಕ್ಕರ್ ಇದೆಯಂತೆ. ಅಂದರೆ 3 ಥರ ಅಂದರೆ ಕೋಟಿಂಗ್ ಬರುತ್ತಲ್ಲ ಆ ಥರ, ಕಲರ್ ಕುಕ್ಕರ್ ಬರುತ್ತಲ್ಲ ಅದು, ಆ ಥರ ಎಲ್ಲ ಇದ್ದಾವೆ ಅಂತಂದು ಹೇಳಿದರು. ಇಲ್ಲಿ ಚಿಕ್ಕ ಫ್ಯಾನು ಮತ್ತು ದೊಡ್ಡ ಫ್ಯಾನು, ಹಂಗೆ ವಾಷಿಂಗ್ ಮಿಷಿನ್ನು, ಏರ್ ಕೂಲರು ಇದು ಸಿಗುತ್ತೆ ಇಲ್ಲಿ. TV ಮತ್ತು ಹಾಟ್ ಬಾಕ್ಸು ಮತ್ತು ಇಡ್ಲಿ ಕುಕ್ಕರು ಮತ್ತು
ಫ್ರೈ ಪ್ಯಾನು ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ನಾವು ಮನೆಗೆ ಏನು ಯೂಸ್ ಮಾಡ್ತೀವೋ ಅದು. ಈ ಜ್ಯೂಸ್ ಕುಕ್ಕರು, ವಾಟರ್ ಬಾಟಲು ನೋಡ್ತಾ ಇದ್ದೀರಲ್ಲ, ಐರನ್ ಬಾಕ್ಸು ಇವೆಲ್ಲ ಸಿಗುತ್ತೆ ಇಲ್ಲೇ. ಇಲ್ಲಿ ಯಾವುದೇ ಥರ ಆಫರ್ ಇಲ್ಲ, ಅಂದರೆ ಕಡಿಮೆ ಪ್ರೈಸಲ್ಲಿ ಚೆನ್ನಾಗಿ ಕೊಡ್ತಾರೆ. ಇವಾಗ ನಾವು ಗ್ಯಾಸ್ ಸ್ಟವ್ ನೋಡ್ತಾ ಇದ್ವಿ, ಇದು ಫಸ್ಟು 2 ಒಲೆದೆ. ಇದೊಂದು ಸ್ವಲ್ಪ ಚಿಕ್ಕದು. ನೆಕ್ಸ್ಟು ಇನ್ನೊಂದು ದೊಡ್ಡದು ತೋರಿಸ್ತೀನಿ. ಇದು ಹತ್ತತ್ರ ಇರುತ್ತಲ್ಲ, ದೊಡ್ಡ ದೊಡ್ಡ ಪಾತ್ರೆಗಳು ಇಡೋಕ್ಕಾಗಲ್ಲ, ಅದಕ್ಕೆ 3 ಒಲೆ ಬರುತ್ತೆ. ಅಂದರೆ ಮೇಲೆ ಇಡೋದು ಬರುತ್ತಲ್ಲ, 3 ಇದು ಬರುತ್ತೆ. ನಾವು ದೊಡ್ಡ ಪಾತ್ರೆ ಇಟ್ಟಾಗ ದೊಡ್ಡದು ಇನ್ನೊಂದು ಇಟ್ಟಿದ್ದಾರಲ್ಲ, ಅದನ್ನ ಇಟ್ಬಿಟ್ಟು ಇಟ್ಕೊಳೋದು. ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದು, ಕಾಸ್ಟು ಅಷ್ಟೇ, ಅದಕ್ಕೂ ಇದಕ್ಕೂ 1000 ಡಿಫ್ರೆಂಟ್ ಅಷ್ಟೇ. ಅದಕ್ಕಿಂತ ದೊಡ್ಡ ಒಲೆ ಇದು ಚೆನ್ನಾಗಿತ್ತು. ಕಮೆಂಟ್ ಮಾಡಿ ನಾವು ಎರಡರಲ್ಲಿ ಯಾವ್ದು ತೊಗೊಂಡಿರ್ಬೋದು ಅಂತ. ಅದಕ್ಕಿಂತ ಇದಕ್ಕೆ 1000 ಅಷ್ಟೇ ಡಿಫ್ರೆಂಟ್ ಇರುತ್ತೆ. ಇದು ಚೆನ್ನಾಗಿದೆ, ನನಗಿಷ್ಟ ಆಯಿತು ಇದು. ನೋಡಿ, ಇದು ದೊಡ್ಡ ಒಲೆ, ಡಿಸ್ಟೆನ್ಸ್ ಇದೆ ಒಂದು ಒಲೆಗೂ ಇನ್ನೊಂದು ಒಲೆಗೂ. ಇದಕ್ಕೂ ಅಷ್ಟೇ 3 ಇದು ಕೊಟ್ಟಿದ್ದಾರೆ. ಅದರಲ್ಲಿ ಸಿಂಗಲ್ ಪ್ಲೇಟ್ ಇತ್ತು, ಇದರಲ್ಲಿ ಡಬಲ್ ಪ್ಲೇಟ್ ಇದೆ ಒಳಗಡೆ ಅಷ್ಟೇ, ಮತ್ತೇನಿಲ್ಲ. ಸೇಮ್ ಅದಕ್ಕೂ ಇದಕ್ಕೂ. ಮೇಲ್ಗಡೆ ಅದೇನು ಗ್ಲಾಸ್ ಇದೆಯಲ್ಲ, ಅದಕ್ಕೆ 5 ವರ್ಷ ಗ್ಯಾರಂಟಿ ಇದೆ. ಅದು ಮೇಲ್ಗಡೆ ಇದೆಯಲ್ಲ, ಅದಕ್ಕೆ ಇವಾಗ ಪ್ಯಾಕ್ ಮಾಡಿಸ್ಕೊತಾ ಇದ್ದೀವಿ ನೋಡಿ, ಎತ್ಕೊಂಡು ಹೋಗೋಕ್ಕಂತೆ. ಸೋನಿಯಾದಲ್ಲಿ ನಾವು ತೊಗೊಂಡಿರೋದು ಪ್ರೆಸ್ಟೀಜು. ಇದು ಸೋನಿಯಾದಲ್ಲೇ ಪ್ರೆಸ್ಟೀಜು. ನೋಡಿ, ಇಲ್ಲಿ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ. ಪ್ರೆಸ್ಟೀಜ್ ವಾಚು ಅವೆಲ್ಲ ಸಿಗ್ತಾ ಇದೆ ಇಲ್ಲೇ. ನಾವು ಅಷ್ಟು ಮತ್ತು ಪರ್ಚೇಸ್ ಮಾಡಿದ್ವಿ. ನೋಡಿ, ಚಿಕ್ಕ ಫ್ಯಾನು, ದೊಡ್ಡ ಫ್ಯಾನು, ಕುಕ್ಕರು, ಮತ್ತು ನಾವು ಕುಕ್ಕರ್ ಬೇಕಾಗಿತ್ತು ನನಗೆ, 3 ಲೀಟ್ರ್ ಕುಕ್ಕರು. ನೋಡಿ, ಇದಕ್ಕೆ ಉಕ್ಕಿದ್ರೆ ಕೆಳಗೆಲ್ಲ ಸೋರೋಗುತ್ತೆ. ಈ ಥರ ಕುಕ್ಕರ್ ಇತ್ತು, ಅದರಿಂದ ಇದು ಬೇಡ ಅಂತ ಇದು ತರಿಸ್ಕೊಂಡೆ. ಇದು ತರಿಸ್ಕೊಂಡ್ರೆ ಮೇಲೆ ನೋಡಿ ಪ್ಲೇಟ್ ಇದೆಯಲ್ಲ, ಅದು ಉಕ್ಕಿದ್ರೂ ಅಲ್ಲೇ ಇರುತ್ತೆ. ಗ್ಯಾಸ್ ತುಂಬ ಆಗಲ್ಲ, ಗಲೀಜಾಗಲ್ಲ ಗ್ಯಾಸ್ ಎಲ್ಲ. ಅದಕ್ಕೆ ಇದನ್ನ ಚೂಸ್ ಮಾಡಿದೆ. ಇವಾಗ ಅದೆಲ್ಲ ತೊಗೊಂಡ್ಬಿಟ್ಟು ಬಿಲ್ ಹಾಕ್ಸ್ತಾ ಇದ್ದೀನಿ. ಇದು MJ ರೋಡಲ್ಲಿರೋದು. ಇವಾಗ ತೊಗೊಂಡ್ಬಿಟ್ಟು ಅದ್ರ ಕಾಸ್ಟ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸ್ತೀನಿ. ಇವಾಗ ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ ಇವಾಗ ನಾನು ನಮ್ಮ ಮನೆಯವರು ಹೋಗ್ತಾ ಇದ್ದೀವಿ. ತುಂಬಾ ಪಿಗ್ಮೆಂಟೇಷನ್ ಇದೆಯಲ್ಲ ನನಗೆ, ಅದು ಹೋಗ್ತಾನೇ ಇಲ್ಲ. ಅದಕ್ಕೆ ಇನ್ನೂ ಸರಿ ತೋರಿಸ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಇದು MG ರೋಡ್, ಆ ಕಡೆ MG ರೋಡ್ಗೆ ಹೋಗುತ್ತೆ. ಇದು ಜನ್ಮತ್ಮ ದೇವಸ್ಥಾನ ಇದೆಯಲ್ಲ, ಅದ್ರ ಹತ್ರ ಸೂರ್ಯ ಚರ್ಮ ಹಾಸ್ಪಿಟ್ಲ್ ಅಂತ, ಕಣ್ಣಿನ ಹಾಸ್ಪಿಟಲ್ ಅಂತ. ನೋಡಿ, ಇದು ಪಿಗ್ಮೆಂಟೇಷನ್ ಅಲ್ಲಿ ಬೋರ್ಡ್ ಇರುತ್ತಲ್ಲ, ಆ ಸ್ಕಿಪ್ಪಿಂಗು. ನಾನು ಇದು ನೋಡಿ ಮಾರಿದ್ನೇನೋ ಇಲ್ಲಿಗೆ ಬಂದು ಅನ್ನಿಸ್ತಾ ಇದೆ. ಹೋಗ್ತಾನೆ ಇಲ್ಲ, ಇಲ್ಲಿಗೆ 5-6 ಸರಿ ತೋರಿಸ್ತಾ ಇದ್ದೀನಿ, ಹೋಗ್ತಾನೆ ಇಲ್ಲ. ಅದಕ್ಕೆ ಮಾತಾಡ್ತಾ ಇದ್ದೀವಿ, ಇಲ್ಲಿಗೆ ಎಷ್ಟು ಸರಿ ಬಂದು ವಾಸಿ ಆಗ್ತಾ ಇಲ್ಲ ಅಂತ. ಅವರು ಬರ್ತಾ ಇದ್ರೆ ಹೋಗುತ್ತೆ, ಗ್ಯಾಪ್ ಕೊಡಬೇಡಿ ಅಂತಂದು ಹೇಳಿದರು. ನೋಡಿ, ಇವಾಗ ತಾನೇ ಪೂಜೆ ಮಾಡಿದರು. ಏನೋ ಒಂಥರ ಇದು ನೋಡ್ತಾ ಇದ್ರು ಪಾಸಿಟಿವ್ ಎನರ್ಜಿ ಬಂದಷ್ಟು ಅನಿಸ್ತಿತ್ತು. ಅದಕ್ಕೆ ನೋಡಿ, ಅದ್ರ ಪಕ್ಕದಲ್ಲೇ ಇದು ಸ್ಟ್ಯಾಂಡಲ್ಲಿ ಈ ಥರ ಸ್ಟಿಕ್ಕರ್ಸ್ ಅನಿಸಿದ್ರು. ಮೇಲ್ಗಡೆ ಟಿವಿಯಲ್ಲಿ ಈ ಥರ ಝೂ ಆಗ್ತಾಯಿತ್ತು, ಅಂದರೆ ಯಾವ ಥರ ಪಿಗ್ಮೆಂಟೇಷನ್ ಇರುತ್ತೆ, ಯಾವ ಥರ ಕ್ಯೂರ್ ಆಗುತ್ತೆ. ಅದ್ರ ಪಕ್ಕನೇ ಮುಂದ್ಗಡೆ ಕ್ಲಿನಿಕ್ ಇದೆ, ಅದ್ರ ಪಕ್ಕನೇ ಇದು ಲ್ಯಾಬು, ಅಂದರೆ ಮೆಡಿಕಲ್ದು. ಅಲ್ಲೇ ಮೆಡಿಕಲಲ್ಲೇ ಅಲ್ಲೇ ಕೊಡ್ತಾರೆ. ಇದು ನೋಡಿ, ಲೇಸರ್ ಟ್ರೀಟ್ಮೆಂಟ್ ಅನಿಸುತ್ತೆ. ನೋಡಿ, ಆ ಥರ ಕಪ್ಪಗಿರುತ್ತಲ್ಲ, ಆ ಥರ ತೆಗಿತಾರೇನೋ ಗೊತ್ತಿಲ್ಲ. ನನಗೆ ಈ ಥರ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅದೇನೋ ಹೇಳ್ತಾಯಿದ್ರು, ಇದೊಂದು ಸರಿ ಬನ್ನಿ, ನೆಕ್ಸ್ಟು ಲೇಸರ್ ಟ್ರೀಟ್ಮೆಂಟೇ ಮಾಡ್ತೀವಿ ನಿಮಗೆ ಅಂತ. ಅದು ಹಂಗಂದ್ರೆ ಏನಂತನೂ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ತಿಳಿಸಿ. ನೋಡಿ, ಆ ಥರ ಕಲೆಗಳೆಲ್ಲ ತೆಗ್ದಾಕ್ತಾರಂತೆ. ಆ ಥರ ಸಿಸ್ಟಮಲ್ಲಿ ಫಿಕ್ಸ್ ಮಾಡಿಬಿಟ್ಟು ರೆಡಿ ಅಂತಂದು ನೋಡಿ, ಆವಾಗ ಏನು ತೆಗೆದ್ರು ಇವಾಗ ಸ್ವಲ್ಪ ಇರುತ್ತಲ್ಲ ಬ್ಲಾಕ್ ಬಾಕು, ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಈ ಥರ ಲೇಸರ್ ಟ್ರೀಟ್ಮೆಂಟ್ ಇರುತ್ತೆ ಅಂತ ಅದರಲ್ಲಿ ತೋರಿಸ್ತಾಯಿದ್ರು. ಒಂದು ಫ್ಯಾಮಿಲಿ ಫುಲ್ಫಿಲ್ಲಾಗಿ ಹಿಂಗಿರುತ್ತೆ ಆ ಥರ ಅಂತಂದು ತೋರಿಸಿದ್ರು. ಇವಾಗ ಅದೆಲ್ಲ ಆಯಿತು, ತೋರಿಸ್ಕೊಂಡಿದ್ದು ಮೆಡಿಸನ್ ಎಲ್ಲ ತೊಗೊಂಡು, ಕ್ರೀಮ್ ಎಲ್ಲ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ. ಅಂದರೆ ಸನ್ಸ್ಕ್ರೀಮು ಮತ್ತು ನೈಟು ಡೇ 2 ಕ್ರೀಮ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಹಚ್ಚಿ ನೋಡಬೇಕು ಇದು ಹೋಗುತ್ತೋ ಇಲ್ಲೋ ಅನ್ನೋ ಟೆನ್ಷನ್ನೇ ಜಾಸ್ತಿ ಆಗ್ತಾಯಿದೆ. ಅಂದರೆ ಮುಕ್ಕು ತುಂಬ ಸ್ಪ್ರೆಡ್ ಆದರೆ ಕಷ್ಟ ಅನ್ನೋದಷ್ಟೇ, ಏನಿಲ್ಲ. ನೋಡಿ, ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಅಲ್ಲಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಮೆಡಿಸನ್ ಎಲ್ಲ ತೊಗೊಂಡು, ಹಂಗೆ ಬಜ್ಜಿ ಬೇಕು ಅಂದಿದ್ರು ಮಕ್ಕಳು, ಅವ್ರಿಗೆ ಬಜ್ಜಿನೂ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಹೋಗೋ ದಾರಿಲಿ ಹಂಗೆ ಗೊತ್ತಿಲ್ಲ, ಇದು ಉಲ್ಟಾಗಿಬಿಟ್ಟಿದೆ ಫೋನು, ಹಂಗೆ ಎಡಿಟ್ ಮಾಡಾಕ್ತಾಯಿದ್ದೀನಿ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ಗೊತ್ತಾಗಿಲ್ಲ ವೀಡಿಯೋ ಮಾಡೋವಾಗ ಯಾವ ಥರ ಮಾಡ್ತಿದ್ದೀನಿ ಅಂತ. ಇದು ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ. ಅಂದರೆ ಇದು ಮುನೇಶ್ವರ, ನಮ್ಮ ಚಿತ್ರದುರ್ಗ ಕಡೆ ಈ ಥರ ಮುನೇಶ್ವರ ಇಲ್ಲ, ದೊಡ್ಡ ಮುನೇಶ್ವರ ದೇವಸ್ಥಾನ ಇದು.
ಪಾರ್ಕ್ ಹಿಂದ್ಗಡೆ ಐತೆ. ಈ ಕಾಯಿ ಏನಂತ ಗೊತ್ತಾಗ್ತಿಲ್ಲ. ಇದು ಚಿಕ್ಕವಳಿದ್ದಾಗ ತುಂಬ ತಿಂದಿದ್ದೀನಿ. ಇದು ಅಂದರೆ ನಾನು 8 ವರ್ಷ 5 ವರ್ಷ 8 ವರ್ಷ ಇರುವಾಗ ತಿಂದಿದ್ದು. ಇವಾಗ 15 ವರ್ಷ ಡಿಫ್ರೆಂಟ್ ಆದರೂ ಇನ್ನೂ ತಿಂದೇ ಇಲ್ಲ. ಅಂದರೆ ಒಂದು 20 ವರ್ಷ ಆಗಿದೆ ಅದು ತಿಂದು. ಇದುವರೆಗೂ ಸಿಕ್ಕಿರಲಿಲ್ಲ, ಇವಾಗ ಸಿಕ್ಕಿತ್ತು. ನೀವು ಯಾವಾಗ ತಿಂದಿದ್ರಿ ಅಂತ ನೆನೆಸ್ಕೊಂಡು ಕಮೆಂಟ್ ಮಾಡಿ. ನೋಡಿ, ಇದು ರೋಡ್ ಸೈಡಲ್ಲಿ ರಚ್ಚೆ ಹತ್ರ ಮೇಲ್ಗಡೆ ಇದು ಇಟ್ಟಿದ್ರು ರೋಡ್ ಪಕ್ಕ. ನೋಡಿ, ಈ ಥರ ವಿಗ್ರಹಗಳು ಶೋಗೆ ಶೋಕೇಸ್ ಮೇಲೆ ಏನಾದರೂ ಡೆಕೋರೇಷನ್ಗೆ ಆ ಥರ ಬಳಸ್ಕೋಬೋದು. ಚೆನ್ನಾಗಿದ್ವಿ ದೇವರು ವಿಗ್ರಹ ಎಲ್ಲ. ತುಂಬ ಇಷ್ಟನೇ ಆಯಿತು ಈ ವಿಗ್ರಹಗಳೆಲ್ಲ. ನೋಡಿ, ತುಂಬಾ ವಿಗ್ರಹಗಳಿದ್ವು ಅಲ್ಲಿ. ಲಾಸ್ಟಿಗೆ ತೋರಿಸ್ತೀನಿ. ಹಿಂದ್ಗಡೆ ಎಲ್ಲ ಇನ್ನೂ ಕವರ್ ಬಿಚ್ಚಿದ್ದೇನೋ. ಅವಾಗ ತಾನೇ ಸ್ಟಾರ್ಟ್ ಮಾಡಿದ್ರು, ಎಲ್ಲ ಬಿಚ್ಚಿ ಇಡ್ತಾಯಿದ್ರು. ಚೆನ್ನಾಗಿತ್ತು. ಈ ಥರ ಪರ್ಚೇಸ್ ಮಾಡಿ ರೀಸನಬಲ್ ಕಾಸ್ಟಲ್ಲೇ ಕೊಡ್ತದೆ ರೋಡ್ ಸೈಡಲ್ಲಿ. ಅಂದರೆ ಇವರು ಜಾಸ್ತಿ ಅಮೌಂಟ್ ಅಂದರೆ ಜಾಸ್ತಿ ಮೋಸ ಮಾಡಲ್ಲ. ಅದರಿಂದ ರೋಡ್ ಸೈಡಲ್ಲಿ ತೊಗೊಳ್ಳಿ. ಅಂಗಡಿಯಲ್ಲಂದರೆ ಅವ್ರದ್ದು ಬಾಡಿಗೆ ಎಲ್ಲ ನಮ್ಮೆಲ್ಲ ಹಾಕ್ಬಿಡ್ತಾರೆ. ನೋಡಿ, ಅದನ್ನ ಸುಲಿದ್ಬಿಟ್ಟು ಅದರೊಳಗೆ ವೈಟ್ ಕಲರ್ ಇರುತ್ತಲ್ಲ ಅದನ್ನ ತಿನ್ನೋದು. ಇದು ಒಂದು ಸ್ವಲ್ಪ ಕೆಂಪಗಾದರೆ ಟೇಸ್ಟ್ ಇರುತ್ತೆ. ಇದು ಹಸಿರುಗಿರೋದ್ರಿಂದ ಹೋಗೋಗ್ರಿರುತ್ತೆ. ಈ ವಿಡಿಯೋ ಹೆಂಗಿತ್ತಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಪ್ರಮೀಳಾ ಸಿಸ್ಟರ್ ಅಂತ ನಮಗೆ ಹಾಯ್ ಹೇಳಿ ಅಂತಂದು ಹೇಳಿದರು. ಸರಿ, ಪ್ರಮೀಳಾ ಸಿಸ್ಟರ್ ಹಾಯ್, ಹೆಂಗಿದ್ದೀರಾ, ಚೆನ್ನಾಗಿರ್ರಿ ಅಂತಂದು ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಂದರೆ ಪ್ರತಿಯೊಬ್ಬರಿಗೂ ಹೆಸ್ರು ಹೇಳಿ ಹಾಯ್ ಅಂತಂದು ತಿಳ್ಸೋಕ್ಕಾಗಲ್ಲ. ಅದಕ್ಕೆ ಹಲೋ ಎಲ್ರಿಗೂ ಅಂತಂದು ಹಲೋ ಹೇಳ್ಬಿಟ್ಟು ಹಾಯ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿರ್ತೀನಿ. ಅದರಿಂದ ಒಬ್ಬೊಬ್ಬರಿಗೆ ಹೇಳ್ತಾ ಹೋದರೆ ಲೆಂತಿ ವಿಡಿಯೋ ಆಗುತ್ತೆ, ನಿಮ್ಗೆ ನೋಡೋರಿಗೂ ಬೇಜಾರಾಗ್ಬಿಡುತ್ತೆ. ಅದರಿಂದ ನಾನು ಆ ಥರ ಮಾಡೋಕ್ಕೋಗಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಬ್ಲಾಗ್ ಮುಖಾಂತರ ಸಿಗೋಣ. ಬಾಯ್.